ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಸೆಪ್ಟೆಂಬರ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 13ನೇ ತಾರೀಕಿನಂದು ಕುಜಗ್ರಹ ತುಲಾ ರಾಶಿಗೆ, 14ನೇ ತಾರೀಕಿನಂದು ಶುಕ್ರಗ್ರಹ ಸಿಂಹ ರಾಶಿಗೆ, 15ನೇ ತಾರೀಕಿನಂದು ಬುಧಗ್ರಹ, 17ನೇ ತಾರೀಕಿನಂದು ರವಿಗ್ರಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧಗ್ರಹ ನಿಮಗೆ ಈ ಮಾಸದಲ್ಲಿ ಚತುರ್ಥ ಭಾವದಲ್ಲಿ ಸ್ಥಿರವಾಗಿರುತ್ತೆ, ಅದು ಕೂಡ ಉಚ್ಚವಾಗಿ ಸ್ಥಿರವಾಗಿರುತ್ತೆ. ಹಾಗಾಗಿ ಸಮಾಜದಲ್ಲಿ ನಿಮಗೆ ವಿಶೇಷವಾದಂತಹ ಗೌರವ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗೆ ಕೃಷಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಸ್ನೇಹಿತರೊಂದಿಗೆ ಈ ಹಿಂದೆ ಏನಾದರೂ ವೈಮನಸ್ಯಗಳೆಲ್ಲ ಉಂಟಾಗಿದ್ದರೆ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಹಾಗೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಬಂಧುಗಳಿಂದ ಒಂದಷ್ಟು ಪ್ರಶಂಸೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಬಗ್ಗೆ ನಿಮ್ಮ ಸಂಬಂಧಿಕರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅಂದರೆ ಆ ವ್ಯಕ್ತಿ ನೋಡು, ಆ ವ್ಯಕ್ತಿಯಲ್ಲಿ ಎಷ್ಟು ಒಳ್ಳೆಯ ಗುಣ ಇದೆ, ಈ ರೀತಿಯಾಗಿ ನಿಮ್ಮ ಬಗ್ಗೆ ಒಂದಷ್ಟು ಪ್ರಶಂಸೆ ಅಂತ ಹೇಳುವಂಥದ್ದು ಬಂಧುಗಳಿಂದ ಪ್ರಾಪ್ತಿಯಾಗುತ್ತೆ. ಇನ್ನು ಬೃಹಸ್ಪತಿ ಗ್ರಹ ನಿಮಗೆ ಲಗ್ನದಲ್ಲೇ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಅನೇಕ ದಿನಗಳಿಂದ ಕಾಡುತ್ತಿದ್ದಂತಹ ನಿದ್ದೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಏನಿತ್ತೋ ಅದು ಈಗ ಬಗೆಹರಿಯುತ್ತೆ. ಬೃಹಸ್ಪತಿ ಗ್ರಹ ಈಗ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರೋದ್ರಿಂದಾಗಿ ನಿಮಗೆ ನಿದ್ದೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆ ಉಂಟಾಗ್ತಿತ್ತು, ಅಂದರೆ ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು. ಈ ರೀತಿಯಾಗಿ ಮಲಗಿರ್ತೀರಿ ಸರಿಯಾದ ಸಮಯಕ್ಕೆ, ಆದರೆ ನಿದ್ದೆ ಬರೋದು ತುಂಬ ಲೇಟ್ ಆಗಿಬಿಡುತ್ತೆ, ನಿದ್ದೆನೇ ಬರೋದಿಲ್ಲ. ಈ ರೀತಿಯಾಗಿ ನಿದ್ದೆಗೆ ಸಂಬಂಧಪಟ್ಟಿರುವಂಥ ಏನು ಸಮಸ್ಯೆ ಇತ್ತೋ ಅದೆಲ್ಲ ಈ ಮಾಸದಲ್ಲಿ ಕಮ್ಮಿ ಆಗುತ್ತೆ, ಬುಧಗ್ರಹ ಚತುರ್ಥ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ. ಇನ್ನು ರವಿಗ್ರಹ ಕೂಡ ನಿಮಗೆ ಚತುರ್ಥ ಭಾವದಲ್ಲೇ ಸ್ಥಿರವಾಗಿದೆ. ಹಾಗಾಗಿ ಆಕಸ್ಮಿಕವಾಗಿ ಸ್ನೇಹಿತರನ್ನು ಭೇಟಿಯಾಗುವಂತಹ ಯೋಗ ಇದೆ ನಿಮಗೆ. ಅಂದರೆ ಕೆಲವೊಂದಷ್ಟು ಜನ ಸ್ನೇಹಿತರನ್ನು ಭೇಟಿಯಾಗಿ ತುಂಬ ದಿನಗಳೇ ಕಳೆದು ಹೋಗಿರುತ್ತೆ. ನೀವೆಲ್ಲೋ ಹೋಗಿರ್ತೀರಿ, ಅವರು ಕೂಡ ಅಲ್ಲಿಗೆ ಬಂದಿರ್ತೀರಿ, ಗೊತ್ತಿರೋದಿಲ್ಲ. ಆಕಸ್ಮಿಕವಾಗಿ ಒಂದಷ್ಟು ಜನ ಸ್ನೇಹಿತರನ್ನು ಮತ್ತೆ ಭೇಟಿಯಾಗುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ನಿಮಗೆ ಇದೆ. ಇನ್ನು ಶುಕ್ರಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಸಹೋದರಿಯರ ಜೊತೆಗಿನ ಬಾಂಧವ್ಯ ಅಂತ ಹೇಳುವಂಥದ್ದು ಉತ್ತಮಗೊಳ್ಳುತ್ತೆ. ಅಂದರೆ ನಿಮ್ಮ ಅಕ್ಕ ತಂಗಿ ಇವರುಗಳ ಜೊತೆಗಿನ ಸಂಬಂಧ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಉತ್ತಮಗೊಳ್ಳುತ್ತೆ. ಹಾಗೆ ಅವರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಕುಜಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಯಾವುದೇ ವಿಚಾರದಲ್ಲಿಯೂ ಕೂಡ ನೀವು ಸ್ವಂತ ನಿರ್ಧಾರವನ್ನೇ ತೆಗೆದುಕೊಳ್ಳಬೇಕು. ಏನಾಗತ್ತೆ ಹೇಳಿ, ಯಾರೋ ಬಂದು ಏನನ್ನೋ ಹೇಳ್ತಾರೆ, ಅದನ್ನು ನಂಬ್ಕೊಂಡು ನೀವು ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ಹೋಗಬಾರ್ದು. ಏನೇ ಮಾಡಿದರೂ ಕೂಡ ನೀವೇ ಯೋಚನೆ ಮಾಡಿ ನೀವು ಸ್ವಂತ ನಿರ್ಧಾರವನ್ನೇ ನೀವು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಬೃಹಸ್ಪತಿ ಗ್ರಹ ನಿಮ್ಮ ಲಗ್ನದಲ್ಲೇ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಆದಷ್ಟು ಕೋಪವನ್ನು ಈ ಮಾಸದಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇನ್ನು ಶನಿಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಪರಿಶ್ರಮ ಪಟ್ಟು ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಅಂದರೆ ಕೂಲಿ ಕೆಲಸ ಆಗಿರಬಹುದು, ಒಟ್ಟಾರೆ ದೈಹಿಕವಾದಂತಹ ಪರಿಶ್ರಮವನ್ನು ಉಪಯೋಗಿಸಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ರಾಹುಗ್ರಹ ನವಮ ಭಾವದಲ್ಲಿಯೂ ಕೇತುಗ್ರಹ ತೃತೀಯ ಭಾವದಲ್ಲಿಯೂ ಕೂಡ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ನೋಡಿದ್ವಲ್ಲ, ನಿಮಗೆ ಚತುರ್ಥ ಭಾವದಲ್ಲಿ ಬುಧಗ್ರಹದ ಸ್ಥಿತಿ ಇದೆಯಲ್ಲ, ಹಾಗಾಗಿ ಚತುರ್ಥೇ ಚರೇ ಚಂದ್ರಜಶ್ಚಾರು ಮಿತ್ರೋ ವಿಶೇಷಾಧಿಕೃತ್ ಭೂಮಿನಾಥಾಂಗಣಸ್ಯ ಭವೇ ಲೇಖಕೋ ಲಿಖ್ಯತೆ ವಾ ತದುಕ್ತಂ ತದಾಶಾ ಪರೈಃ ಪೈತೃಕನ್ನೋ ಧನಂಚ ಅಂತ ಹೇಳಿರುವಂಥದ್ದು. ಅಂದರೆ ನಿಮಗೆ ಸ್ನೇಹಿತರ, ಅದೇ ಹೇಳಿದ್ನಲ್ಲ, ಸ್ನೇಹಿತರ ಸೌಖ್ಯ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಅತ್ಯಂತ ಚೆನ್ನಾಗಿದೆ. ಸ್ನೇಹಿತರನ್ನು ಭೇಟಿಯಾಗುವಂಥದ್ದು ಇರಬಹುದು, ಸ್ನೇಹಿತರಿಂದ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಕೂಡ ನಿಮಗೆ ಉಂಟಾಗುತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಜೊತೆಗೆ ಬರವಣಿಗೆಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು.
ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸು ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.